ತಾರ್ ಬೇಕೇ ಬೇಕಲ್ವಾ? ಬೇಕು ತಾರ. ಮುಗಿಸ್ಕೊಂಡು ಸೀದಾ ಈಗ ಚೆಕ್ ಮಾಡಿದ್ವಿ. ಗಾಳಿಗುಡ್ಡ ಹತ್ರ ಇದೆ, ಅಂದ್ರೆ ಹತ್ರ ಅಂದ್ರೆ ಒಂದು 15 ಕಿಲೋಮೀಟರ್ ಇತ್ತು ಸೂರು ಮನೆಯಿಂದ. ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ. ನಾರ್ಮಲ್ ಆಗಿ ಪಿಕಪ್ ಟ್ರಕ್ಗಳಿದೆ, ಮಹೀಂದ್ರ ಪಿಕಪ್ ಟ್ರಕ್ಗಳು, ಅದ್ರಲ್ಲಿ ಹಾಕೊಂಡು ಹೋಗ್ತಾರೆ ಜನರನ್ನ. ನೋಡೋಣ ಇವಾಗ ಏನ್ ಕಂಡೀಷನ್ ಇದೆ ಅಲ್ಲಿ ಅಂತ. ಜಿಪ್ಸಿ, ಅದೇ ಜಿಪ್ಸಿ ಮತ್ತೆ ಅದು ಇದು ಇದ್ರೆ ಹತ್ತಿಸ್ಕೊಂಡು ಹೋಗ್ತಾರೆ. ನೋಡೋಣ ಅಲ್ಲಿ ಹೆಂಗ್ ಕಂಡೀಷನ್ ಏನಿದೆ ಅಂತ ನಿಮ್ಗೂ ಜಾಗ ತೋರಿಸ್ತೀವಿ. ಸೊ ಕೊನೆಗೂ ಹೆವಿ ಆಫ್ ರೋಡಿಂಗು, ರೋಡ್ಗಳಂತೂ ಹಿಂಗೆ ಇನ್ಕ್ಲೈಂಡ್ ಆಗಿತ್ತು ಅಪ್ಪ. ಅದೆಲ್ಲ ದಾಟ್ಕೊಂಡು ನೋಡಿ ರೋಡ್ ಹೆಂಗೈತೆ. ಇಲ್ಲೇನು ಕಾಣಿಸ್ತಿಲ್ಲ ನಿಮಗೆ. ಆ್ಯಕ್ಚುಲಿ ಅಲ್ಲೆಲ್ಲ ಫುಲ್ಲು ಹೆವಿ ಆಫ್ ರೋಡಿಂಗ್ ಇತ್ತು ಯಪ್ಪ. ಹತ್ತಿಸ್ಕೊಂಬರೋಷ್ಟ್ರಲ್ಲಿ ಸಾಕಾಯ್ತು. ತಾರ್ ಬೇಕೇ ಬೇಕು. ಹೌದು, ತಾರ್ ಬೇಕೇ ಬೇಕಲ್ವಾ? ಬೇಕು ತಾರ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಏನೋ ತಾರ್ ಅಂದ್ರೆ ಇದು ಆಫ್ ರೋಡ್ ಐತಲ್ಲ, ಅಂದ್ರೆ 4 ವೀಲ್ ಡ್ರೈವ್ ಬೇಕೇ ಬೇಕು. ಅದೇ 4 ವೀಲ್ ಡ್ರೈವ್ ಬೇಕೇ ಬೇಕು. ಸೊ ಇಲ್ಲಿಂದ ಏನೋ ಜೀಪಲ್ಲಿ ಹೋಗ್ಬೇಕಂತೆ. ಜೀಪ್ಗಳೆಲ್ಲ ನಿಂತಿದೆ. 1300 ಅಂತೆ. ನೋಡೋಣ ಏನ್ ಡಿಸೈಡ್ ಮಾಡ್ತಾರೆ ಹುಡುಗರು ಅಂತ. 1300 ಒಂದು ಜೀಪಿಗೆ 1300 ಅಂತೆ ಮೇಲೆ ಹೋಗಕ್ಕೆ. ನೋಡೋಣ ಇರು ಏನ್ ಮಾಡೋದು ಅಂತ. ಸೊ ಸದ್ಯಕ್ಕೆ ಅಲ್ಲಿ ಹೋದ್ರೆ ತೋರಿಸ್ತೀನಿ ಮೇಲೆ ಹೆಂಗಿದೆ ಅಂತ. ನಿಮ್ದು ಯಾವುದು? 50 ರೂಪಾಯಿ ಏನಕ್ಕೆ? ಓ ಅದು ಸಪ್ರೇಟ್ ಚಾರ್ಜಾ? ಓ ಕುತ್ಕೊಂಡ್ಬಿಡು ಅದ್ರ ಮೇಲೆ. ಲವ್ ಗಬ್ರಿ ಅಲ್ಲೋಡಲ್ಲಿ ಡ್ರೈ ಆಯ್ತಾ ಇದೆಯಲ್ಲ. ಅಲ್ಲ ಕಣೋ, ಅಲ್ಲಿ ನಿಂತ್ಕೊಂಡಿದ್ದ ಬಟ್ಟೆ ಒಣಗ್ತಾ ಇದೆಯಲ್ಲ ಅಂದ. ಕುತ್ಕೊಂಡ್ಬಿಡು ಅಂದೆ, ಅದಕ್ಕೆ ಹೊಗೆ ಬಂದ್ಬಿಡುದು. ಈ ಕಡೆ ಬಂದ್ಬಿಟ್ಟ. ಗಬ್ರಿ ಕುತ್ಕೊಳ್ಳ. ಅದೇ ಕಾಯ್ತಾ ಇದೀವಿ. ಇನ್ನ 4 ಗಂಟೆ ಆಗತ್ ಮಗ ನಾವು ರೀಚ್ ಆಗೋದು. ಸುನಿಲ್, ಅಭಿಮಾನಿಗಳು ಬಂದವ್ರು ಹಾಕು. ಕಬಾಬ್ ಮಾತ್ರ ಹಾಕ್ತೀಯ, ಇದಾಕಲ್ವಾ? ಹಾ, ಕಾಸ್ಟ್ಲಿ ಐಟಮ್ ಮಾತ್ರ ಹಾಕ್ತೀಯಾ? ತಿನ್ನುತ್ತ ಹಾಕು. ನಿಂಗೆ ಏನ್ ಹಾಕೋರು ತಿನ್ನುತ್ತದು. ಇದೇ ಸಾಕಲ್ವಾ? ಪಿಕಪ್ ಎಷ್ಟು ಸರ್? ಹಂಗಂದ್ರೆ ನಾವು ಕುತ್ಕೊಂಡು ಹೋಗೋಣ. ಸೇಮ್ ಅಂದ್ರೆ ಜೀಪ್ ಮಾಡ್ರು ಏನಂತ ಯೋಗಬ್ರಿ? ನೋಡಿ ಗೋಪುರ ಫಿಕ್ಸ್ ಮಾಡಕ್ ಆಯ್ತಿಲ್ಲ ಅವ್ನ ಕೈಯಲ್ಲಿ. ಏನೇನೋ ಮಾಡಿ ಬಿದೋ ಕೂತ್ಕೊಣ, ಉದ್ರೋ ಕೂತ್ಕೊಣ. ನೋಡಿ ಈ ಜೀಪಲ್ಲಿ ಹೋಗ್ತೀವಿ. ಈ ಜೀಪಲ್ಲಿ ಆರಾಮಾಗಿ ಕುತ್ಕೊಂಡು ಮೇಲಂತೂ ಕ್ರೇಜಿ ವ್ಯೂ ಪಾಯಿಂಟ್ ತೋರಿಸ್ತೀವಿ. ಬನ್ನಿ. ಮನೆಗೂ ಜೀಪ್ ಹತ್ತಿದೀವಿ. ಫುಲ್ ಆಫ್ ರೋಡಿಂಗು. ಏನು ಮಾತಾಡಿಲ್ಲ, ಹಂಗೆ ಬಂದು ಕೂತವ್ರೆ. ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ. ಒಂದು ರೆಡಿ ಬಾಯ್ಸ್.
2,000 years later. ಗಟ್ಟಿ ಹಿಡ್ಕೊ ರಾಡ್ ಹಿಡ್ಕೊ ರಾಡ್. ಸುನಿಲ ಏನಿದು ರೋಡು? ನೀವು ನೋಡ್ರು ಅಲ್ಲಿ ಫುಲ್ ಆಫ್ ರೋಡಿಂಗ್ ಆಗಲ್ಲ. ಏನೋ ಕ್ರೆಟಾ ತರಕ್ ಆಗ್ತಿತ್ತ ಇಲ್ಲಿ? ಕ್ರೆಟಾನ ಹೆಲಿಕಾಪ್ಟರ್ ಎತ್ಕೊಂಡು ಹೋಗ್ಬೇಕಿತ್ತು. ಆಮೇಲೆ ಸುನಿಲ್ ಎಕ್ಸ್ಪೀರಿಯನ್ಸು ಚಿರಾಗ್ ನಿಮಗೆ ಹೆಂಗಿದೆ ಎಕ್ಸ್ಪೀರಿಯನ್ಸ್? ನವೀನ್ ನಿಮ್ಗೆ ಹೆಂಗಿದೆ? ವಿಜಯ್ ಫುಲ್ ಪೀಸಾ? ನಾವಾಗ ಫುಲ್ ಪೀಸು, ಯಾಕಂದ್ರೆ ನೋಡಿದೀವಿ, ಗೊತ್ತಿತ್ತು, ಅದಕ್ಕೆ ಕರ್ಕೊಂಡ್ಬಂದ್ವಿ ಬಾಯ್ಸ್ನ. ಕೆಸರು ಮಾರಾಯ್ರೆ. ಕೊನೆಗೂ ಬಂದಿದ್ದೀವಿ. ನೋಡ್ರಪ್ಪ, ಕ್ಯಾತನಮಕ್ಕಿಗೆ ಬಂದಿದ್ದೀವಿ. ಓಕೆ ಬರ್ತೀವಿ. ಗಾಳಿ ಗುಡ್ಡ, ಕ್ಯಾತನಮಕ್ಕಿ, ಸಮುದ್ರ ಮಟ್ಟದಿಂದ 5,000 ಇದೆ ಎತ್ತರ ಅಡಿ. ನೋಡ್ಕೊಳ್ರಿ. ಕ್ರೇಜಿ ಆಗಿದೆ ನೋಡ್ರಿ. ಇನ್ನು ಅಲ್ಲಿ ಹೋಗ್ಬೇಕು ನಾವು. ಆ್ಯಕ್ಚುಲಿ ಮೇಲ್ಗಡೆ ಹೋಗ್ಬೇಕು. ಅಲ್ಲಂತೂ ಬೇರೆ ಲೆವೆಲ್ ವ್ಯೂ, ಫುಲ್ ಫಾಗ್ ಕವರ್ ಆಗಿದೆ. ಆ್ಯಕ್ಚುಲಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸುತ್ತಲೂ ಗುಡ್ಡ, ಅದಕ್ಕೆ ಗಾಳಿ ಗುಡ್ಡ ಅಂತ ಹೆಸರಿಟ್ಟಿದ್ದಾರೆ. ಗಾಳಿ ಗುಡ್ಡ, ಫುಲ್ ಗಾಳಿ ಬೀಸ್ತಾ ಇದೆ ಗಾಳಿ ಗುಡ್ಡದಲ್ಲಿ. ಅಲ್ಲೋದ್ಮೇಲೆ ವ್ಯೂನೇ ಬೇರೆ ಇರುತ್ತೆ. ಆ್ಯಕ್ಚುಲಿ ಏನೋ ಕಾಣಿಸ್ತಿಲ್ಲ ನಮಗೆ, ಅದ್ರ ಮೇಲೆ ಹೋಗ್ಬೇಕು. ಅಲ್ಲಿ ತೋರಿಸಲ್ಲಿ, ಅಲ್ಲೋದ್ರೆ ಫುಲ್ ವ್ಯೂ 4-5 ಬೆಟ್ಟ ಕಾಣುತ್ತೆ. ಹೌದಾ? ವ್ಯೂ ಪಾಯಿಂಟ್ ಎಲ್ಲ ಕವರ್ ಆಗೋಯ್ತು. ಕವರ್ ಆಗಿದೆ, ಬಟ್ ರಿಲೀಸ್ ಆಗುತ್ತೆ. ಇಷ್ಟೊತ್ತಾಯ್ತು ನಡ್ಕೊಂಡ್ ಬಂದು. ಅಲ್ಲಿಂದ ಬರಕ್ಕೆ ನೋಡಿ, ಅಲ್ಲಿಂದ ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೂ ಬರೋ ಅಷ್ಟೊಂದು ಇಷ್ಟೊತ್ತಾಯ್ತು. ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಹೊರನಾಡು ಸೈಡು ಅಥವಾ ಚಿಕ್ಕಮಗಳೂರು ಸೈಡ್ ಬಂದರೆ ಖಂಡಿತ ಬನ್ನಿ. ಚಿಕ್ಕಮಗಳೂರಿಂದ ಅರೌಂಡ್ ಒಂದು 20-22 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಬನ್ನಿ, ಈ ಥರ ಪ್ಲೇಸು ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ನೋಡಿ ಗಾಳಿ ಹೆಂಗೆ ಬೀಸ್ತಿದೆ ನೋಡಿ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ನಮ್ಮನೆ ಹೋಗ್ತಿದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್.
ಫಾಲ್ಸಿಗೆ ವಿಸಿಟ್ ಮಾಡಿ. ಕ್ರೇಜಿ ಎಕ್ಸ್ಪೀರಿಯನ್ಸ್, ವರ್ತ್ ದ ವಿಸಿಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇಲ್ಲೇ? ನೋಡಿ ಕ್ರೇಜಿ ಎಕ್ಸ್ಪೀರಿಯನ್ಸ್ ರೀ. 1,500 ಅನ್ಕೊಂಡಿದ್ವಿ, ಆಮೇಲೆ ಇಲ್ಲಿ ಬಂದಮೇಲೆ ಫುಲ್ ಖುಷಿ ಆಯಿತು. ಮುಂಚೆನೂ ಬಂದಿದ್ದೀನಿ, ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ತೊಗೊಂಡಿರಲಿಲ್ಲ. ಅವಾಗ ಬಿಸಿಲಿತ್ತು, ಬಟ್ ಇವಾಗ ನೋಡಿ ಎಂಥ ಎಕ್ಸ್ಪೀರಿಯನ್ಸು, ಫುಲ್ ಖುಷಿ ಆಯ್ತು ನಮಗೆ. ಸೊ ನೀವು ಬನ್ನಿ, ನೀವು ಪೀಸ್ ಔಟ್ ಮಾಡಿ. ಮಾನ್ಸೂನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸು. ಇಲ್ಲಿಗೆ ಕ್ಯಾತನಮಕ್ಕಿ ಗಾಳಿ ಗುಡ್ಡ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಅಪ್ಪ ಬಾಯಿಸ್ದು ಅವಸ್ಥೆ ನೋಡ್ರಪ್ಪ, ಫುಲ್ ಗಡ್ಡ ಒದ್ದೆ ಮಾಡ್ಕೊಂಡವನೆ. ಅಯ್ಯಪ್ಪ ಬಾಯಿಂದ